ವಿದ್ಯಾಪೀಠ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸ್ತಾ ಇರುವಂತಹ ಕರ್ನಾಟಕದ ಅತಿ ದೊಡ್ಡ ಶೈಕ್ಷಣಿಕ ಮೇಳ ವಿದ್ಯಾಪೀಠ ಇನ್ ಅಸೋಸಿಯೇಷನ್ ವಿತ್ Ad6 ಅಡ್ವರ್ಟೈಸಿಂಗ್ ಈ ಬಾರಿ ತನ್ನ 9ನೇ ಆವೃತ್ತಿಯನ್ನು ಆಯೋಜನೆ ಮಾಡಿದೆ. ಏಪ್ರಿಲ್ 25 ಮತ್ತು 26ನೇ ತಾರೀಕು ಗಾಯತ್ರಿ ವಿಹಾರ, ಪ್ಯಾಲೇಸ್ ಗ್ರೌಂಡ್, ಗೇಟ್ ನಂಬರ್ 4, ಬೆಂಗಳೂರು. ಇಲ್ಲಿ ಈ ಬಾರಿಯ ವಿಶೇಷತೆ ಅಂದರೆ 8 ಆವೃತ್ತಿಗಳನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದರಿಂದ ಅನುಕೂಲ ಸಹ ಆಗಿದೆ. ಈ ಬಾರಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸಹ ವೀಕೆಂಡು 2 ದಿನ ಇರುತ್ತೆ. ನೀವು ಬಂದು ಭಾಗಿಯಾಗಬಹುದು. ಇನ್ನು ವಿಶೇಷತೆಗಳನ್ನ ನಾವು ನೋಡ್ತಾ ಹೋಗೋದಾದರೆ ಬೆಳಗ್ಗೆ 9 ಗಂಟೆಯಿಂದ 10:30 ಒಳಗಡೆ ನೀವೇನಾದರೂ ಬಂದು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಲಕ್ಕಿ ಡಿಪ್ ಮೂಲಕ ಲ್ಯಾಪ್ಟಾಪ್ ಗಿಫ್ಟ್ ಸಿಗುತ್ತೆ. ಇದ್ರ ಜೊತೆಗೆ ಭರಪೂರ ಗಿಫ್ಟ್ಗಳು ಅಲ್ಲಿ ಇರುತ್ತೆ. ಒಂದು ಲಕ್ಕಿ ಡಿಪ್ ಮೂಲಕ 10 ಬೈಸಿಕಲ್ಗಳು ಲಭ್ಯ ಇರುತ್ತೆ. ಜೊತೆಗೆ ಅಲ್ಲಿ ಗೇಮ್ಸ್ ಇರುತ್ತೆ. ನಿಮಗೆ ಬೋರ್ ಅಂತೂ ಆಗೋದಿಲ್ಲ. ಜೊತೆಗೆ ನಿಮ್ಮ ಶೈಕ್ಷಣಿಕ ಮೇಳದಲ್ಲಿ ನೀವು ಭಾಗಿಯಾಗಿ ನಿಮಗೆ ಬೇಕಿರುವಂತಹ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಬಹುದು. ಈ ಬಗ್ಗೆ ನಾವು ಇನ್ನಷ್ಟು ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಇನ್ನಷ್ಟು ನಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಅನ್ನ ಕೊಡೋದಕ್ಕೆ ಅತಿಥಿಗಳು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಒಬ್ಬರಿಗೆ ಅವರನ್ನ ವೆಲ್ಕಮ್ ಮಾಡ್ಕೊಳ್ತಾ ಹೋಗ್ತೀನಿ. ಮೊದಲನೇದಾಗಿ ಡಾಕ್ಟರ್ ಯುವರಾಜು BN, ಪ್ರಿನ್ಸಿಪಾಲ್ AIMS ಇಂಜಿನಿಯರಿಂಗ್ ಕಾಲೇಜ್, ಬೆಂಗಳೂರು. ಇವರಿಗೆ ಸ್ವಾಗತ ಕೋರೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ಮತ್ತೊಬ್ಬರು ಅತಿಥಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಶಾಂತಾರಾಮ್ ನಾಯಕ್, ಪ್ರೊಫೆಸರ್ ಅಂಡ್ ಅಸೋಸಿಯೇಟ್ ಡೀನ್, ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಸಪ್ತಗಿರಿ NPS ಯೂನಿವರ್ಸಿಟಿ, ಬೆಂಗಳೂರು. ಅವರನ್ನು ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮತ್ತೊಬ್ಬರು ಅತಿಥಿ ಡಾಕ್ಟರ್ ಹೇಮಂತ್ ಕುಮಾರ್, ಪ್ರೊಫೆಸರ್, ಡೈರೆಕ್ಟರ್, ಸೆಂಟರ್ ಫಾರ್ ಟೀಚಿಂಗ್ ಅಂಡ್ ಲರ್ನಿಂಗ್, AIMS ಇನ್ಸ್ಟಿಟ್ಯೂಟ್ಸ್, ಬೆಂಗಳೂರು. ಇವ್ರನ್ನೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಮೊದಲನೇದಾಗಿ ಸರ್, ನಿಮ್ಮನ್ನು ಕೇಳ್ತೀನಿ. ನೀವು ಎಷ್ಟು ವರ್ಷದಿಂದ ಈ ಪಬ್ಲಿಕ್ ಟಿವಿಯ ವಿದ್ಯಾಪೀಠದಲ್ಲಿ ಭಾಗಿಯಾಗ್ತಿದ್ದೀರಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ. ನಮ್ಗೆ ಭಾಳ ಖುಷಿ ಆಗುತ್ತೆ. ವಿದ್ಯಾಪೀಠದ ಜೊತೆ ನಾವು ಅಸೋಸಿಯೇಟ್ ಆಗಿದ್ದೀವಿ. ನಮ್ಮದು 5 ವರ್ಷದಿಂದ ನಾವು ಇಲ್ಲಿ ಇದ್ದೀವಿ ವಿದ್ಯಾಪೀಠದಲ್ಲಿ. ಲಾಸ್ಟ್ ಇಯರ್ ಕೂಡ ನಮ್ಮ ಕಾಲೇಜಿಂದ ನಾನೇ ರೆಪ್ರೆಸೆಂಟ್ ಮಾಡಿದ್ದೆ. ಅದರಲ್ಲಿ ನಾನೊಂದು ಸೆಮಿನಾರ್ ಕೂಡ ಕೊಟ್ಟಿದ್ದೆ ಅಲ್ಲಿ, ನನ್ನ ಮುಂದಿನ ಆಯ್ಕೆ ಅಂತೇಳಿ. ತುಂಬ ಚೆನ್ನಾಗಿತ್ತು, ಒಳ್ಳೆ ರೆಸ್ಪಾನ್ಸ್ ಬಂತು. ವಿದ್ಯಾಪೀಠ ಒಂದು ಉತ್ತಮವಾದ ಕೆಲಸ ಮಾಡ್ತಾಯಿದೆ. ಇಲ್ಲಿ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸನ್ನು ಇನ್ಸ್ಟಿಟ್ಯೂಷನ್ ಜೊತೆ ಅಥವಾ ವಿದ್ಯಾಸಂಸ್ಥೆಯವ್ರ ಜೊತೆ ಸೇರಿಸುವ ಒಂದು ಕಾರ್ಯ. ಒಂದು ವಿದ್ಯೆ ಕೊಡೋದಕ್ಕೆ ಮಾರ್ಗದರ್ಶನ ಕೊಡೋದು ಉತ್ತಮವಾದ್ದು. ಸೊ ವಿದ್ಯಾಪೀಠ ಅದರಲ್ಲಿ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದೆ. ಐ ಥಿಂಕ್ ಎಲ್ಲ ಪೇರೆಂಟ್ಸ್ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ನನ್ನ ಒಂದು ಮನಸ್ಸಿನ ಇದು. ಯಾಕೆಂದರೆ ಮುಂಚೆನೇ ಡಿಸೈಡ್ ಮಾಡಿರ್ತಾರೆ, ಬಟ್ ಇದೊಂದು ಬಂದಾಗ ಈ ಇನ್ಸ್ಟಿಟ್ಯೂಷನ್ಸ್ ಮೀಟ್ ಆದಾಗ ಅವ್ರಿಗೆ ಯೋಚನೆಗಳು, ಆಲೋಚನೆಗಳು ಚೇಂಜ್ ಆಗುತ್ತೆ, ಅವರ ಮನಸ್ಥಿತಿ ಚೇಂಜ್ ಆಗುತ್ತೆ, ಒಂದು ಉತ್ತಮ ಆಯ್ಕೆ ಆಗುತ್ತೆ. ಕೊನೆಗೆ ನಾಳೆ ರಿಗ್ರೆಟ್ ಅಂತ ಇರಲ್ಲ. ಸೊ ಇದು ಒಂದು ಉತ್ತಮ ಪ್ಲ್ಯಾಟ್ಫಾರ್ಮ್ ಅಂತೀನಿ. ಎವ್ರಿ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಒಂದು ದಿವಸ ಬಂದು ಅಲ್ಲಿ ತಮ್ಮ ಆಯ್ಕೆಗಳ ಬಗ್ಗೆ ಸಮಾಲೋಚನೆ ನಡೆಸ್ಬೋದು ಅಂತ ಹೇಳ್ತೀನಿ. ಇಟ್ಸ್ ಅ ಗ್ರೇಟ್ ಅಪಾರ್ಚುನಿಟಿ ಫಾರ್ ಎವ್ರಿ ಒನ್. ಓಕೆ, ಶಾಂತಾರಾಮ್ ಸರ್, ನೀವು ಹೇಳೋದಾದರೆ ನೀವು ಎಷ್ಟು ವರ್ಷದಿಂದ ಪಬ್ಲಿಕ್ ಟಿವಿಯ ವಿದ್ಯಾಪೀಠದ ಜೊತೆ ಸ್ಪಾನ್ಸರ್ ಮಾಡ್ಕೊಂಡು ಬಂದಿದ್ದೀರಾ? ಈ ಸಲ ಏನು ಸ್ಪೆಷಾಲಿಟಿ ಇರುತ್ತೆ? ಜೊತೆಗೆ ನೀವು ಎಷ್ಟು ವರ್ಷದಿಂದ ಇದ್ದೀರಾ, ಹೇಗೆ ಅಂತ? ನಾನು ವಿದ್ಯಾಪೀಠ ಕಾರ್ಯಕ್ರಮ ಭಾಗವಹಿಸುವುದು ಆ್ಯಸ್ ಎ ಇಂಡಿವಿಜುವಲ್ ನಾನು ಕಳೆದ 5-6 ವರ್ಷದಿಂದ ಭಾಗವಹಿಸಿದ್ದೇನೆ. ಆದರೆ ನಮ್ಮ ಸಂಸ್ಥೆಯ ವತಿಯಿಂದ ನಮ್ಮಲ್ಲಿ ವಿದ್ಯಾಪೀಠದ ಒಂದು ಈ ಕಾರ್ಯಕ್ರಮದ ಜೊತೆ ಸೇರಿಕೊಂಡಿರೋದು ಇದು 2ನೇ ವರ್ಷ ಸಪ್ತಗಿರಿ NPS ಯೂನಿವರ್ಸಿಟಿಯಿಂದ. ಸೊ ಒಂದು ಒಳ್ಳೆಯ ಅವಕಾಶ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಇರುವ ಒಂದು ಎಲ್ಲಿ ಏನೇನು ವಿಷಯದ ಬಗ್ಗೆ ಅದರ ಸಿಗ್ತದೆ, ಅದು ಭಾರಿ ಕಷ್ಟ ಆಗ್ತದೆ. ಹಾಗಾಗಿ ಪೇರೆಂಟ್ಸು ಆಲ್ಸೋ ದೇ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ಟು ಗೈಡ್ ದೆಮ್. ಸೊ ಇಂಥ ಒಂದು ಕಾರ್ಯಕ್ರಮಕ್ಕೆ ಅವರು ಅದರಲ್ಲಿ ಭಾಗವಹಿಸಿ ಅದರಲ್ಲಿ ಸರಿಯಾದ ಒಂದು ಮಾಹಿತಿಯನ್ನು ಕಲೆ ಹಾಕಿದರೆ ಅದರಿಂದ ಅವರು ಒಂದು ಸರಿಯಾದ ಒಂದು ತೀರ್ಮಾನ ತೆಗೆದುಕೊಂಡು ಮುಂದಿನ ಅವರು ಪ್ರೊಫೆಷನಲ್ ಅದೇ ಕರಿಯರ್ ಬಗ್ಗೆ ಅವರು ಒಳ್ಳೆ ಪ್ಲ್ಯಾನಿಂಗ್ ಮಾಡ್ಬೋದು. ವಿದ್ಯಾಪೀಠ ಪಬ್ಲಿಕ್ ಟಿವಿ ಅವರು ನಡೆಸ್ತಿರುವ ಈ ವಿದ್ಯಾಪೀಠ ಕಾರ್ಯಕ್ರಮ ಈ ಹಿಂದಿನಿಂದಲೂ ಉತ್ತಮ ಹೆಗ್ಗಳಿಕೆಯನ್ನು ಗಳಿಸಿಕೊಂಡಿದೆ. ಮತ್ತು ಅದು ಮಕ್ಕಳಿಗೆ ಮತ್ತು ಪೋಷಕ ವರ್ಗದವರಿಗೆ ತುಂಬ ಅನುಕೂಲಕರವಾದ ಕಾರ್ಯಕ್ರಮ ಅಂತ ನನ್ನ ಅನಿಸಿಕೆ. ನೀವು ಎಷ್ಟು ವರ್ಷದಿಂದ ಈ ವಿದ್ಯಾಪೀಠದಲ್ಲಿ ಭಾಗಿಯಾಗ್ತಾ ಇದ್ದೀರಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಕೊಳ್ಳೋದಾದರೆ. ಓಕೆ, AIMS ಇನ್ಸ್ಟಿಟ್ಯೂಟ್ಸ್ ಬಗ್ಗೆ ಹೇಳಬೇಕು ಅಂದರೆ ನಾವು ಕಳೆದ 5-6 ವರ್ಷದಿಂದ ವಿದ್ಯಾಪೀಠದ ಜೊತೆ ಅಸೋಸಿಯೇಟ್ ಆಗಿದ್ದೇವೆ. ಪ್ರತಿ ವರ್ಷ ವಿದ್ಯಾಪೀಠ ಪಬ್ಲಿಕ್ ಟಿವಿ ಏನು ಆರ್ಗನೈಸ್ ಮಾಡ್ತಾ ಇದೆ, ಇದು ಒಂದು ಒಳ್ಳೆಯ ಅಡಿಪಾಯ ಪೋಷಕರಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ. ಸುಮಾರು ಪೋಷಕರು, ಸುಮಾರು ವಿದ್ಯಾರ್ಥಿಗಳು ಅವರು ಹೈಸ್ಕೂಲ್ನಲ್ಲಿರಬೇಕಾದ್ರೇ ತಾವು ಏನಾಗಬೇಕು, ತಾವು ಮುಂದೆ ಏನು ಮಾಡಬೇಕು, ಯಾವ ಕಾಲೇಜಿಗೆ ಹೋಗಬೇಕು, ಯಾವ ಶಿಕ್ಷಣ ಸಂಸ್ಥೆ ತೊಗೋಬೇಕು, ಯಾವ ವಿಷಯನ ನಾನು ಓದಬೇಕು ಅನ್ನೋದನ್ನು ನಿರ್ಧಾರ ಹೆಚ್ಚು ಕಡಿಮೆ ಮಾಡಿರ್ತಾರೆ. ಆದರೆ ಇಲ್ಲಿ ವಿದ್ಯಾಪೀಠಕ್ಕೆ ಅವರು ಒಮ್ಮೆ ಭೇಟಿ ನೀಡಿದಾಗ ಅವರ ಒಂದು ಆಯ್ಕೆ ಏನಿದೆ ಅದು
ಸರಿ ಇದೆ ಅಥವಾ ಇನ್ನೇನೋ ಒಂದು ಸ್ವಲ್ಪ ಅದಕ್ಕೆ ಸ್ಲೈಟಾಗಿ ಮಾಡಿಫಿಕೇಷನ್ ಮಾಡಬೇಕು, ಅದಕ್ಕೆ ಇನ್ನೂ ನಮಗೆ ಹೆಚ್ಚಿನ ಆಸ್ಪದ ಸಿಗುತ್ತೆ ಅಥವಾ ಇನ್ನೂ ಹೆಚ್ಚಿನ ಬೆಳವಣಿಗೆ ಆಗುತ್ತೆ ಅಂಥ ಒಂದು ಡೈರೆಕ್ಷನ್ಸು ಅಥವಾ ಗೈಡ್ಲೈನ್ಸ್ ಅಂತ ಏನಿದೆ ಅದು ಈ ವಿದ್ಯಾಪೀಠದಲ್ಲಿ ಅವಶ್ಯಕತೆ ಇದೆ. ಸೊ ಪಬ್ಲಿಕ್ ಟಿ ವಿ ಅವ್ರು ಏನಿದೆ ಆರ್ಗನೈಸ್ ಮಾಡ್ತಾ ಇದ್ದಾರೆ ಈಗ ಈ ಸರ್ತಿ 9ನೇ ಆವೃತ್ತಿ. ಇದು ಹೇಳಬೇಕು ಅಂತ ಅಂದರೆ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಒಂದು ಮಾಹಿತಿ ಕೊಡುತ್ತೆ. ಸೊ ಎಲ್ಲಿ ಹೋಗ್ಬೋದು, ಏನು ತೊಗೋಬೋದು, ಯಾವ ಒಂದು ವಿದ್ಯಾಸಂಸ್ಥೆ ಚೆನ್ನಾಗಿದೆ ಅಥವಾ ಯಾವುದೋ ಒಂದು ವಿಷಯ ಚೆನ್ನಾಗಿದೆ. ಇವಾಗ ಒಂದು ಉದಾಹರಣೆ ಹೇಳಬೇಕು ಅಂತ ಅಂದರೆ ಪ್ರತಿಯೊಬ್ಬರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಮಾತಾಡ್ತಾ ಇದ್ದಾರೆ. ಸೊ ಅದರಿಂದ ನನಗೆ ಅನುಕೂಲ ಆಗುತ್ತೆ ಅಥವಾ ನಾನು ಆಯ್ಕೆ ಮಾಡಿರೋ ಒಂದು ವಿಷಯದಲ್ಲಿ ಅದಕ್ಕೆ ಏನಾದರೂ ಸಮಂಜಸತೆ ಇದೆಯಾ. ಸೊ ಪ್ರತಿಯೊಂದನ್ನು ಇಲ್ಲಿ ಪೋಷಕರಾಗಲಿ ವಿದ್ಯಾರ್ಥಿಗಳಾಗಲಿ ಅವ್ರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಹಾಗಾಗಿ ಒಂದು ವಿನಂತಿ ಎಲ್ಲ ಪೋಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ, ದಯವಿಟ್ಟು ಬನ್ನಿ, ಮೀಟ್ ಮಾಡಿ ಎಲ್ಲರನ್ನೂ. ಸೊ ಯು ವಿಲ್ ಆ್ಯಕ್ಚುಲಿ ಡೋಂಟ್ ಗೆಟ್ ಡಿಸಪಾಯಿಂಟೆಡ್ ಹಿಯರ್. ಓಕೆ ವೀಕ್ಷಕರೇ, ನಾವು ಯಾಕೆ ಈ ವಿದ್ಯಾಪೀಠನ ಕರ್ನಾಟಕದ ಅತಿ ದೊಡ್ಡ ಶೈಕ್ಷಣಿಕ ಮೇಳ ಅಂತ ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ಭಾಗಿಯಾಗ್ತಾ ಇರೋದು 125ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು. ಅಂದರೆ ಈಗ ನೀವು ಒಂದೊಂದು ಕಾಲೇಜ್ಗೆ ಹೋಗಬೇಕಂದ್ರೂ ನಿಮಗೆ ಎಷ್ಟು ಟೈಮ್ ಕಿಲ್ಲಾಗುತ್ತೆ. ಬಟ್ ಈ ವಿದ್ಯಾಪೀಠಗೆ ಬರೋದ್ರಿಂದ ನಿಮಗೆ ಒಂದೇ ಸೂರಿನಡಿ ಎಲ್ಲ ಮಾಹಿತಿಗಳು ಸಿಗುತ್ತೆ. ನಿಮ್ಗೆ ಯಾವ ಕೋರ್ಸ್ ಬೇಕು, ಯಾವ ರೀತಿ ನಾನು ಹೈಯರ್ ಸ್ಟಡೀಸ್ ಮಾಡಬೇಕು, ನಾನು ಇಲ್ಲೇ ಎಜುಕೇಷನ್ ಮಾಡಬೇಕಾ ಅಥವಾ ಹೊರಗಡೆ ಮಾಡಬೇಕಾ ಅನ್ನೋದನ್ನು ಸಹ ಅಲ್ಲಿ ನುರಿತ ತಜ್ಞರು ಇರ್ತಾರೆ. ಅವ್ರು ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾರೆ. ಇದು ಅಲ್ದಿರ ಕೆಇಯಿಂದ ಸೆಮಿನಾರ್ ಇರುತ್ತೆ, ಜೊತೆಗೆ ಅವರು ಯಾವ ರೀತಿ ನೀವು ಸೀಟ್ ಸೆಲೆಕ್ಷನ್ ಮಾಡ್ಕೋಬೇಕು, ಕೌನ್ಸಿಲಿಂಗ್ ಯಾವ ರೀತಿ ನಡೆಯುತ್ತೆ, ಈ KCET ಅದ್ರ ಬಗ್ಗೆ ಸಹ ಇನ್ಫಾರ್ಮೇಷನನ್ನು ನಿಮಗೆ ಖುದ್ದು KEಯಿಂದನೇ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಇದ್ರ ಜೊತೆಗೆ ಯಾವ್ಯಾವ ಕಾಲೇಜ್ನಲ್ಲಿ ಯಾವ ರೀತಿ ಇದೆ, ವಿಸಿಟ್ ಮಾಡಬಹುದಾ ನೀವು, ಈ ರೀತಿ ಅಂದರೆ ನುರಿತ ತಜ್ಞರೇ ಅಲ್ಲಿ ಭಾಗಿಯಾಗ್ತಾ ಇರೋದು. ಹೀಗಾಗಿ ನೀವು ಅಲ್ಲಿಗೆ ಬಂದರೆ ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗೇ ಆಗುತ್ತೆ. ಈ ವೀಕೆಂಡ್ನ ಅಂದರೆ ಯೂಶ್ವಲಿ ವೀಕೆಂಡ್ನ ಹೇಗೋ ಸ್ಪೆಂಡ್ ಮಾಡ್ತಿರಲ್ಲ, ಅಟ್ಲೀಸ್ಟ್ 25 ಮತ್ತು 26ನೇ ತಾರೀಕು ನೀವು ವಿದ್ಯಾಪೀಠಗೆ ಬರೋದ್ರಿಂದ ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಫ್ಯೂಚರ್ನ ನೀವು ಒಳ್ಳೆ ರೀತಿಯಲ್ಲಿ ರೂಪುಗೊಳಿಸ್ಕೋಬೇಕು ಅಂತಂದರೆ ನಿಮಗೆ ಏನೇ ಡೌಟ್ಸ್ ಇದ್ರೂ ನನಗೆ ಏನು ಮಾಡಬೇಕು, ಈಗಿನ ಹೇಳ್ತಾ ಇದ್ರು ಅವರು ಟೆಕ್ನಾಲಜಿ ಇದೆ ಅಂತ ಹೇಳಿ, ಕೋರ್ಸಸ್ ಅಂತೂ ಬಹಳ ಇದೆ, ಯಾವ ಕೋರ್ಸ್ ತೊಗೊಳ್ಬೇಕು ಅನ್ನೋ ಗೊಂದಲ ಇದ್ದೇ ಇರುತ್ತೆ. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಪೇರೆಂಟ್ಸ್ ಸಹ ಬರಬಹುದು. ಇನ್ನು ನಿಮಗೆ ಬೋರ್ ಆಗುತ್ತಲ್ಲ ಅಂದರೆ ಖಂಡಿತ ಇಲ್ಲ, ಬೆಳಿಗ್ಗೆ 9 ಗಂಟೆಯಿಂದ 6 ಗಂಟೆವರೆಗೂ ಇರುತ್ತೆ. ಅಲ್ಲಿ ಅಶ್ಯೂರ್ಡ್ ಗಿಫ್ಟ್ಸ್ ಸಿಗುತ್ತೆ, ನಿಮಗೆ ಗೇಮ್ಸ್ ಇರುತ್ತೆ, ಪಿಕ್ ಆ್ಯಂಡ್ ಸ್ಪೀಕ್, ಹೀಗೆ ಏನೇನೋ ಆಟಗಳು ಆಡಿಸ್ತಾರೆ. ಅಲ್ಲಿಗೆ ಲಕ್ಕಿ ಡಿಪ್ ಮೂಲಕ ಲಕ್ಕಿ ವಿನ್ನರ್ಸ್ನೂ ಆಯ್ಕೆ ಮಾಡ್ತಾರೆ. ಜೊತೆಗೆ 90% ಮೇಲೆ ಬಂದಿರುವಂತಹ ಟಾಪರ್ಸಿಗೆ ಅಲ್ಲಿ ಅಶ್ಯೂರ್ಡ್ ಗಿಫ್ಟ್ ಸಹ ಇರುತ್ತೆ. ಇನ್ನೇನು ಬೇಕಲ್ವಾ, ನಿಮ್ಮ ವೀಕೆಂಡ್ನ ಆರಾಮಾಗಿ ನೀವಲ್ಲಿ ಬಂದು ಕಳಿಬಹುದು. ಜೊತೆಗೆ ನಿಮಗೆ ಇನ್ಫಾರ್ಮೇಟಿವ್ ಆಗೂ ಇರುತ್ತೆ ಈ ಎಕ್ಸ್ಪೋ. ಸರ್, ಇನ್ನು ನಿಮ್ಮ ಕಾಲೇಜ್ ಬಗ್ಗೆ ಹೇಳೋದಾ? ಬೆಂಗಳೂರಲ್ಲಿ ಒಂದು ಉತ್ತಮವಾದ ಕಾಲೇಜ್ ಅಂದರೆ AMC ಇಂಜಿನಿಯರಿಂಗ್ ಕಾಲೇಜ್. ಓಕೆ, ನಾನು ಆ ಕಾಲೇಜಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ AMC ಇಂಜಿನಿಯರಿಂಗ್ ಕಾಲೇಜ್ ಉತ್ತಮವಾದ ಕಾಲೇಜ್ ಅಂತಲೇ ಹೇಳ್ತೀನಿ. ಬಟ್ ಅದನ್ನ ಚೆಕ್ ಮಾಡೋದು ಹೇಗೆ ಅಂತ, ಈಗ ನೋಡಿ, ಯಾವುದೇ ಒಂದು ಅಡ್ಮಿಷನ್ ತೊಗೊಬೇಕಾದ್ರೆ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸು ಹೆಚ್ಚಿಗೆ ಈ ಅಡ್ವರ್ಟೈಸ್ಮೆಂಟ್ ಬಗ್ಗೆ, ಬ್ರ್ಯಾಂಡಿಂಗ್ ಬಗ್ಗೆ, ಇದ್ರ ಬಗ್ಗೆ ಯೋಚನೆ ಮಾಡೋಗ್ತಾರೆ. ನನ್ನ ಒಂದು ವಿನಂತಿ ಏನಂದರೆ, ನಮ್ಮ ಕಾಲೇಜು ಆಡಳಿತ ಮಂಡಳಿಯಾದಂಥ ಡಾಕ್ಟರ್ KR ಪರಮಹಂಸ ಅವರು, ಕಲ್ಲೂರಿ ರಾಮಕೃಷ್ಣ ಪರಮಹಂಸ ಅಂತ ಎಂಟೈರ್ ಫ್ಯಾಮಿಲಿಯವರು ಎಜುಕೇಷನ್ಗೋಸ್ಕರ ತಮ್ಮ ಜೀವನನ ಮುಡಿಪಾಗಿಟ್ಟಿದ್ದಾರೆ. 2 ಇಂಜಿನಿಯರಿಂಗ್ ಕಾಲೇಜು ಹಾಗೂ 8 ಸ್ಕೂಲ್ಗಳನ್ನು ನಡೆಸ್ತಾ ಇದ್ದಾರೆ. ಅವರದ್ದು ಉತ್ತಮವಾದ ಶೈಕ್ಷಣಿಕ ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಹುಡುಗರಿಗೆ. ಇದನ್ನು ನೋಡಬೇಕಂದ್ರೆ ತಾವೊಂದು ಸಾರಿ ಕ್ಯಾಂಪಸ್ಸಿಗೆ ಬರಬೇಕು. ನಮ್ಮ ಕ್ಯಾಂಪಸ್ ಬಂದ್ಬಿಟ್ಟು 30 ವರ್ಷ ಹಳೆ ಕ್ಯಾಂಪಸ್ ಇದೆ, AMC ಇಂಜಿನಿಯರಿಂಗ್ ಕಾಲೇಜು. ಹಾಗೂ ಈ ವಿದ್ಯಾಸಂಸ್ಥೆ ಇಂಜಿನಿಯರಿಂಗ್ ಕಾಲೇಜು 240 ವಿದ್ಯಾರ್ಥಿಗಳಿಂದ ಶುರು ಮಾಡಿ ಇವತ್ತು 2000 ವಿದ್ಯಾರ್ಥಿಗಳು ಎವ್ರಿ ಇಯರ್ ಅಡ್ಮಿಷನ್ ಪಡ್ಕೊಳ್ತಾರೆ. ನಮ್ಮದು 10 UG ಕೋರ್ಸ್ಗಳಿದೆ, 2 PG ಕೋರ್ಸ್ಗಳಿದೆ, PhD ಕೋರ್ಸಸ್ ಇದೆ, 4 ಕ್ಯಾಂಪಸ್ ಇದೆ. ಒಂದು ಉತ್ತಮವಾದ ಇನ್ಫ್ರಾಸ್ಟ್ರಕ್ಚರ್ ಇದೆ, ಉತ್ತಮವಾದ ಮತ್ತು ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಇದ್ದಾರೆ, ವೆಲ್ ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಇದ್ದಾರೆ, ಹಾಗೂ ಉತ್ತಮವಾದ ಇನ್ಫ್ರಾಸ್ಟ್ರಕ್ಚರ್ ಇದೆ. ಎಲ್ಲದರ ಜೊತೆಗೆ ನಮ್ಮಲ್ಲಿ ಮ್ಯಾನೇಜ್ಮೆಂಟ್ ಅವ್ರದ್ದು ಉದ್ದೇಶ ಒಂದು ಉತ್ತಮವಾದ ಎಜುಕೇಷನ್ ಕೊಡಬೇಕಂತ. ಈ ಎಜುಕೇಷನ್ ಕೊಡಬೇಕಾದ್ರೆ ಇಂಜಿನಿಯರಿಂಗ್ ಅಂದರೆ ಎಲ್ಲ ಕಾಲೇಜಲ್ಲೂ ಎಜುಕೇಷನ್ ಸಿಗುತ್ತೆ. ಬಟ್ AMC ಯಾಕೆ ಡಿಫ್ರೆಂಟ್ ಅಂತ ಹೇಳಿದ್ರೆ, ಇಲ್ಲಿ ಎಜುಕೇಷನ್ ಜೊತೆ ನಾವು ವ್ಯಾಲ್ಯೂಸ್ ಕೊಡ್ತೀವಿ, ಎಜುಕೇಷನ್ ಜೊತೆ ಸ್ಕಿಲ್ ಕೊಡ್ತೀವಿ. ಇವತ್ತು ವಿತೌಟ್ ಸ್ಕಿಲ್ ಡಿಗ್ರಿ ಈಸ್ ಇನ್ವ್ಯಾಲಿಡ್. ಎಂಡ್ ಆಫ್ ದ ಡೇ ಅದೊಂದು ಗಾದೆನೇ ಹೇಳಿದ್ದಾರೆ ಇಂಗ್ಲೀಷಲ್ಲಿ, ದಿ ಕಲರ್ ಆಫ್ ದಿ ಕ್ಯಾಟ್ ಇಮ್ಮೆಟೀರಿಯಲ್ ಆ್ಯಂಡ್ ಏಜ್ ಆಫ್ ದ ಕ್ಯಾಟ್ ಇಮ್ಮೆಟೀರಿಯಲ್. ವಾಟ್ ಮ್ಯಾಟರ್ಸ್ ಈಸ್ ಹೌ ಕ್ಯಾಟ್ ಕ್ಯಾಚಸ್ ದ ರ್ಯಾಟ್ ಈಸ್ ಇಂಪಾರ್ಟೆಂಟ್. ಅಂದರೆ ಆ ಒಂದು ಬೆಕ್ಕು ಇಲಿನ ಹೆಂಗೆ ಹಿಡಿಯುತ್ತೆ ಅಂತ, ಅದು ಹೆಂಗೆ ಹಿಡಿಯುತ್ತೆ ಅಂದರೆ ಅದಕ್ಕೆ ಸ್ಕಿಲ್ ಬೇಕು. ನಮ್ಮ ಈ ಎಜುಕೇಷನ್ ಮುಖಾಂತರ ಮಕ್ಕಳಿಗೆ ಸ್ಕಿಲ್ಲನ್ನು ಡೆವಲಪ್ ಮಾಡ್ತೀವಿ. ಯಾವ ಸ್ಕಿಲ್ ಪಾತ್ ಅಂತ 4 ವರ್ಷಕ್ಕೆ ಅವ್ರಿಗೆ ಬೇಕಾದಂಥ
ಅವಶ್ಯಕವಾದ ಎಜುಕೇಷನ್ ಜೊತೆಗೆ ನಾವು ಸ್ಕಿಲ್ಲನ್ನು ಕೊಡ್ತೀವಿ. ಎರಡನೇದು ನಮ್ಮ ಕಾಲೇಜ್ ಬಂದ್ಬಿಟ್ಟು ಅಟಾನಮಸ್ಸು. ಈ ಅಟಾನಮಸ್ಸಲ್ಲಿ ಈಗಿನ ರಿಕ್ವೈರ್ಮೆಂಟ್ ಪ್ರಕಾರ ಎ ಐ ಆಗ್ಬೋದು, ಹೊಸ ಕೋರ್ಸ್ಗಳಾಗ್ಬೋದು, ನಾವು ಇಮಿಡಿಯೇಟ್ ಅಡಾಪ್ಟ್ ಮಾಡ್ಬೋದು. ಅದಕ್ಕೆ ತಕ್ಕಾದ ಇಂಡಸ್ಟ್ರಿ ಸಪೋರ್ಟ್ ತೊಗೊಬೋದು, ಹುಡುಗರಿಗೆ ಪ್ರಿಪೇರ್ ಮಾಡ್ಬೋದು. ಅಲಾಂಗ್ ವಿತ್ ಆ್ಯಕಥಾನ್, ಐಡಿಯಾಥಾನ್, ಇದು ಯಾವಾಗಲೂ ಒಂದೊಂದು ಆ್ಯಕ್ಟಿವಿಟೀಸ್ ಇರುತ್ತೆ. ಹುಡುಗನಿಗೆ ಓನ್ಲಿ ಎಜುಕೇಷನಿಂದ ಬೋರ್ ಆಗಲ್ಲ, ಬ್ಯಾಲೆನ್ಸ್ಡ್ ಎಜುಕೇಷನ್ ಸಿಸ್ಟಮ್ ಇರುತ್ತೆ. ಹುಡುಗ 4 ವರ್ಷ ಏನು ಕಷ್ಟಪಟ್ಟು ಕಲಿತಾನೆ, ಅದರಿಂದ ನಾನು ಗಂಟೆಗೋಶವಾಗಿ ಹೇಳ್ತೀನಿ 40 ವರ್ಷ ಕಾನ್ಫಿಡೆಂಟಾಗಿ ಅವನು ಪ್ರೊಫೆಷನಲ್ ಲೈಫನ್ನು ಲೀಡ್ ಮಾಡ್ತಾನೆ. ಇನ್ಸ್ಟಿಟ್ಯೂಷನ್ ವಿತ್ 30 years NBA accredited, ಇಟ್ ಇಸ್ ಅನ್ A+ ಇನ್ಸ್ಟಿಟ್ಯೂಷನ್. ನಾನು ಎಲ್ಲರಿಗೂ ಅಡ್ಮಿಷನ್ ತೊಗೊಳೋಕ್ಕೆ ಮುಂಚೆ ಸಾಧ್ಯವಾದರೆ ನಮ್ಮ ಕ್ಯಾಂಪಸ್ಗೆ ಒಂದ್ಸರಿ ವಿಸಿಟ್ ಮಾಡಿ. 9ನೇ ತಾರೀಕು ನಾವು ಓಪನ್ ಡೇ ಅಂತ ಮಾಡ್ತಾಯಿದ್ದೀವಿ. ನಾವು ವಿ ಆರ್ ನಾಟ್ ಗೋಯಿಂಗ್ ಟು ಸೆಲೆಬ್ರೇಟ್, ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ನಾರ್ಮಲ್ ಡೇ. ಪೇರೆಂಟ್ಸ್, ಸ್ಟೂಡೆಂಟ್ಸ್ ಬಂದು ಕ್ಯಾಂಪಸ್ಸಲ್ಲಿ ಅವ್ರು ನೋಡ್ಬೋದು ನಮ್ದು ಏನೇನು ಸವಲತ್ತಿದೆ, ದೈನಂದಿನ ಚಟುವಟಿಕೆಗಳು ಹೇಗೆ ನಡೆಯುತ್ತೆ ಅಂತ ನೋಡ್ಬೋದು. ಅದರಿಂದ ಅವರಿಗೆ ಖಂಡಿತವಾಗಿ ಉತ್ತಮವಾದ ವಿಷಯಗಳು ತಿಳಿಯುತ್ತೆ, ಡಿಸಿಷನ್ಸ್ ಮಾಡ್ಬೋದು. ಓಕೆ, ಸೊ ಬರೀ ಎಜುಕೇಷನ್ ಅಷ್ಟೇ ಅಲ್ಲ, ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ನಲ್ಲೂ ಭಾಗಿಯಾಗೋದಕ್ಕೆ ಬಹಳ ಅವಕಾಶ ಸಿಗುತ್ತೆ. ಇವತ್ತು ಬರೀ ಕ್ಲಾಸ್ ರೂಮ್ ಎಜುಕೇಷನ್ಗೆ ಸಾಕಾಗ್ತಾ ಇಲ್ಲ ಮಕ್ಕಳಿಗೆ. ಯಾಕೆಂದರೆ ಅವ್ರಿಗೆ ಇವತ್ತು ಎಲ್ಲ ವಿಷಯ ಇಂಟರ್ನೆಟ್ಟಲ್ಲಿದೆ, ಎಲ್ಲ ವಿಷಯ ಮೊಬೈಲಲ್ಲೇ ಇದೆ. ಬಟ್ ನಾವು ಯಾಕೆ ಕ್ಲಾಸಿಗೆ ಬನ್ನಿ ಅಂತ ಹೇಳ್ತೀವಿ ಅಂದರೆ ನಾವಲ್ಲೊಂದು ಡಿಸಿಪ್ಲಿನ್ ಹೇಳ್ಕೊಡ್ತೀವಿ, ಸ್ಟ್ರಕ್ಚರ್ಡ್ ವೇ, ಯಾವುದನ್ನು ಫಸ್ಟ್ ಕಲಿಬೇಕು, ಯಾವ್ದು ಸೆಕೆಂಡು, ಥರ್ಡು, ಈ ಥರ. ಆ 4 ವರ್ಷದಲ್ಲಿ ಅವ್ರಿಗೆ ಫೌಂಡೇಶನ್ನಿಂದ ಅಡ್ವಾನ್ಸ್ ಲೆವೆಲ್ ತನಕ ಹೇಳ್ಕೊಡೋದ್ರಿಂದ ಅವರಿಗೆ ಉತ್ತಮವಾದ ಭವಿಷ್ಯ ಇದಾಗುತ್ತೆ ಅಂತ. ಅದರ್ವೈಸ್ ಏನಾಗುತ್ತೆ, ಮಾನಟನಸ್ ಆಗುತ್ತೆ, ಅವ್ರಿಗೊಂದು ಡಿಸಿಪ್ಲಿನ್ ಬರುತ್ತೆ. ಹಂಗಾಗಿ ನಾವು ಸ್ಟ್ರಕ್ಚರ್ಡ್ ವೇನೇ ಹೋಗಬೇಕು. ಸೊ ಹಂಗಾಗಿ ನಮ್ಮದು ಅಟಾನಮಸ್ ಕಾಲೇಜು ಉತ್ತಮವಾದ ಶಿಕ್ಷಕರಿದ್ದಾರೆ, ಒಳ್ಳೆ ಎಜುಕೇಷನ್ ಸಿಗುತ್ತೆ ಅಂತ ನನ್ನ ಭಾವನೆ. ಸರ್, ಈಗ ಸಪ್ತಗಿರಿ NPS ಯೂನಿವರ್ಸಿಟಿ ಬಗ್ಗೆ ಹೇಳೋದಾದರೆ, ಸಪ್ತಗಿರಿ ನಮ್ಮ ಶಿಕ್ಷಣ ಸಂಸ್ಥೆ ಕಳೆದ 2.5 ದಶಕದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದೆ. ತನ್ನ ಬೇರೆ ಬೇರೆ ಶಾಖೆಗಳನ್ನು ಹೊಂದಿದೆ. ಸಪ್ತಗಿರಿಗೆ ಬೇರೆ ಬೇರೆ ಬ್ರಾಂಚಸ್ ಇದೆ. ಅದರಲ್ಲಿ ಮೇನ್ಲಿ ಮೆಡಿಕಲ್, ಹಾಸ್ಪಿಟಲ್, ಆ್ಯಂಡ್ ದೆನ್ ವಿ ಹ್ಯಾವ್ ಇಂಜಿನಿಯರಿಂಗ್, ಆ್ಯಂಡ್ ರೀಸೆಂಟ್ಲಿ ವಿ ಹ್ಯಾವ್ ಅಪ್ಗ್ರೇಡೆಡ್ ಟು ದ ಲೆವೆಲ್ ಕಾಲ್ಡ್ ಆಸ್ ಯೂನಿವರ್ಸಿಟಿ, Saptagiri NPS University. So the punchline for our university is unmatched excellence and unlimited potential. So the name as indicates, since it is a known identity among the vicinity and also in the state of Karnataka, we are one among the well-known institutions or best performing institutions. ಉನ್ನತ ಶಿಕ್ಷಣಕ್ಕೆ ನಾವು ಯಾವ ರೀತಿ ಪ್ರಾತಿನಿಧ್ಯ ಕೊಡಬೇಕಂತ ಹೇಳಿದ್ರೆ, ಮಕ್ಕಳನ್ನು ಅವರ ಪ್ರಾಥಮಿಕ ಶಿಕ್ಷಣ, ಅದಾದ ನಂತರ ಪ್ರೌಢ ಶಿಕ್ಷಣ, ಹಾಗೆ ದಿಸ್ ಇಸ್ ಟರ್ಷರಿ ಎಜುಕೇಷನ್, ವಾಟ್ ವಿ ಕಾಲ್ ಇಟ್ ಆಸ್ ದಿ ಉನ್ನತ ಶಿಕ್ಷಣ ಅಥವಾ ಹೈಯರ್ ಎಜುಕೇಷನ್. ಹೈಯರ್ ಎಜುಕೇಷನಲ್ಲಿ ಮಕ್ಕಳಿಗೆ ತಾವು ಯಾವ ದಾರಿಯಲ್ಲಿ ಹೋಗಬೇಕನ್ನೋದನ್ನು ಒಂದು ದಾರಿ ತೋರಿಸಲಿಕ್ಕೆ ವಿದ್ಯಾಪೀಠದಂಥ ಕೆಲವು ಪ್ಲ್ಯಾಟ್ಫಾರ್ಮ್ಗಳು ಅವರಿಗೆ ಅನುಕೂಲ ಮಾಡಿಕೊಡ್ತವೆ. ಜೊತೆಗೆ ಪೇರೆಂಟ್ಸು ಸಹ ಪೋಷಕರು, ಅವರ ಸಂಬಂಧಿಕರು, ಮಕ್ಕಳ ಸಂಬಂಧಿಕರು ಅವರೆಲ್ಲ ಸರಿಯಾಗಿ ಒಂದು ರೀತಿಯಲ್ಲಿ ಅವ್ರಿಗೆ ದಾರಿದೀಪವಾಗಿ ತೋರಿಸಿದರೆ ದೇ ಕ್ಯಾನ್ ಚೂಸ್ ಎ ಬೆಸ್ಟ್ ಫೀಲ್ಡ್ ವಿಚ್ ದೇ ಕ್ಯಾನ್ ಸರ್ವೈವ್ ಆ್ಯಂಡ್ ಸಸ್ಟೈನ್ ಫಾರ್ ಮುಂದಿನ 35-40 ವರ್ಷ ಸೇವೆ ಸಲ್ಲಿಸಲಿಕ್ಕೆ ಅವರು ಒಂದು ದಾರಿಯನ್ನು ಹುಡ್ಕೊಳ್ಬೋದು. ಅಂದರೆ ವಿ ಸೇ ಅಂಡರ್ಸ್ಟ್ಯಾಂಡ್, ಲರ್ನ್, ಡೂ ಆ್ಯಂಡ್ ದೆನ್ ಅನಲೈಸ್. ದಟ್ ಈಸ್ ವೇರ್ ದಿ ಹೈಯರ್ ಎಜುಕೇಷನ್ ಪ್ಲೇಸ್ ಸಿಗ್ನಿಫಿಕೆನ್ಸ್. ಸೊ ಹಾಗಾಗಿ ಸಪ್ತಗಿರಿನಲ್ಲಿ ನಮ್ಮಲ್ಲಿ ಇಂಜಿನಿಯರಿಂಗ್ ಎಜುಕೇಷನ್ ಇದೆ, ಮೆಡಿಕಲ್ ಎಜುಕೇಷನ್ ಇದೆ, ಆಮೇಲೆ ದಿ ಅಪ್ಲೈಡ್ ಸೈನ್ಸಸ್ ದ ಕೋರ್ಸಸ್ ಇದೆ, ಆ್ಯಂಡ್ ದೆನ್ ವಿ ಆಲ್ಸೋ ಹ್ಯಾವ್ ದಿ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ ಆಫ್ MBA, then MCA, and also we have the MTech courses. Then also we have the specific courses for research and other development. ಸೊ ಹಾಗಾಗಿ ನನ್ನ ಸ್ನೇಹಿತರು ಹೇಳಿದಾಗೆ ನಾವು ದೂರದಿಂದ ನೋಡೋದಕ್ಕಿಂತ ಅಥವಾ ವೆಬ್ಸೈಟಲ್ಲಿ ನೋಡೋದಕ್ಕಿಂತ ಅಥವಾ ಗೂಗಲ್ ಮಾಡಿ ನೋಡೋದಕ್ಕಿಂತ ಸಂಸ್ಥೆಗೆ ಒಮ್ಮೆ ವಿಸಿಟ್ ಮಾಡಿ ಅಲ್ಲಿ ನೋಡಿ ಅಲ್ಲಿನ ಎಲ್ಲ ಇನ್ಫ್ರಾಸ್ಟ್ರಕ್ಚರ್, ವಾಟ್ ವಿ ಕಾಲ್ ದ ಕ್ಲಾಸ್ ರೂಮ್ಸ್ ಆಗಲಿ ಅಥವಾ ಲ್ಯಾಬೊರೇಟರೀಸ್ ಆಗಲಿ, ಫೆಸಿಲಿಟೀಸ್ ಆಗಲಿ, ಇದೆಲ್ಲ ಸರಿ ಇದೆ ಅನ್ನೋದು ನೋಡಿಕೊಂಡು ಮುಂದುವರಿಸಬೇಕು. ಏಮ್ಸ್ ಇನ್ಸ್ಟಿಟ್ಯೂಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಾದರೆ, ನಮ್ಮ ಒಂದು ವಿದ್ಯಾಸಂಸ್ಥೆ ಏನಿದೆ ಇದು 1994ರಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಡಾಕ್ಟರ್ ಕಿರಣ್ ರೆಡ್ಡಿ ಅವರು ಒಂದು ಎಡುಪ್ರಿನಿಯರ್ ಅಂತಲೇ ಹೇಳ್ಬೋದು, ಒಂದು ಡೈನಮಿಕ್ ಎಡುಪ್ರಿನಿಯರ್ ವಿತ್ an ambition to serve the society, the kids. ಸೊ ಆವಾಗ ಶುರು ಮಾಡಿದ್ದು. ಇವಾಗ 32 ವರ್ಷಗಳ ನಂತರ ಮುಂದಿನ ಪೀಳಿಗೆಯವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಡಾಕ್ಟರ್ ಪ್ರಿಯಾನಂದನ್ ರೆಡ್ಡಿ ಮತ್ತು ಡಾಕ್ಟರ್ ರೋಜಾ ರೆಡ್ಡಿ ಅವರು. ನಮ್ಮಲ್ಲಿ ಯಾವುದೇ ಒಂದು ವಿದ್ಯಾಸಂಸ್ಥೆಗಳ ಥರನೇ
ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಇದೆ. ಯು ಜಿ ಪ್ರೋಗ್ರಾಮ್ ಆಗಿರ್ಬೋದು, ಪಿ ಜಿ ಪ್ರೋಗ್ರಾಮ್ ಆಗಿರ್ಬೋದು. ಸೊ ಒಟ್ಟು 4 ಸ್ಕೂಲ್ಗಳಿದ್ದಾವೆ. ನಮ್ಮ ಇಡೀ ಇನ್ಸ್ಟಿಟ್ಯೂಷನ್ನ 4 ಸ್ಕೂಲ್ಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಸ್ಕೂಲ್ ಆಫ್ ಬಿಸ್ನೆಸ್ ಅಂತ, ಸ್ಕೂಲ್ ಆಫ್ ಕಾಮರ್ಸ್ ಆ್ಯಂಡ್ ಫೈನಾನ್ಸ್, ಸ್ಕೂಲ್ ಆಫ್ IT ಮತ್ತು ಸ್ಕೂಲ್ ಆಫ್ ಹಾಸ್ಪಿಟಾಲಿಟಿ. ಸೊ ಸ್ಕೂಲ್ ಆಫ್ ಬಿಸ್ನೆಸ್ಸಲ್ಲಿ ನಮ್ಮಲ್ಲಿ MBA ಇದೆ, BBA ಇದೆ ಮತ್ತು BBA ಇನ್ ಏವಿಯೇಷನ್ ಇದೆ. ಈಗ ಏವಿಯೇಷನ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಈಗ ಕಳೆದ ಒಂದು 6 ವರ್ಷಗಳಿಂದ ಕೋವಿಡ್ ನಂತರ ತುಂಬ ಡಿಮ್ಯಾಂಡ್ ಆಗಿದೆ ಏವಿಯೇಷನ್ ಸೆಕ್ಟರಲ್ಲಿ. ಏವಿಯೇಷನ್ ಒಂದೇ ಅಂತಲ್ಲ, ಏವಿಯೇಷನ್ ಈಸ್ ಒನ್ ಆಫ್ ದ ಸೆಕ್ಟರ್ಸ್. ಇದ್ರ ಜೊತೆಗೆ ನಾವು ಈ ವರ್ಷದಿಂದ ನಾವು ಆಟೋನಮಸ್ ಸ್ಟೇಟಸ್ ಆಗಿ ಕನ್ವರ್ಟ್ ಆಗ್ತೀವಿ. ವಿ ಆರ್ ವೇಟಿಂಗ್ ಫಾರ್ ದ ನೋಟಿಫಿಕೇಷನ್ ಫ್ರಮ್ ದ ರೆಲೆವೆಂಟ್ ರೆಗ್ಯುಲೇಟರಿ ಬಾಡೀಸ್. ಸೊ ಹಾಗಾಗಿ ಏನಾಗುತ್ತೆ, ನಮಗೆ ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ, ಕರೆಂಟ್ ಸಿನಾರಿಯೋ ಅಂತ ನಾವು ಏನು ಹೇಳ್ತೇವೆ, ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಆಗಲಿ, ಒಂದು ಸೊಸೈಟಿಯಲ್ ರಿಕ್ವೈರ್ಮೆಂಟ್ ಆಗಲಿ, ಅಥವಾ ಜಿಯೋಗ್ರಫಿಕಲ್ ರಿಕ್ವೈರ್ಮೆಂಟ್ ಆಗಲಿ, ಅದಕ್ಕೆ ತಕ್ಕಂತೆ ನಾವು ನಮ್ಮ ಕರಿಕ್ಯುಲಮ್ನ ನಾವು ಚೇಂಜ್ ಮಾಡಿ ನಮ್ಮ ಮಕ್ಕಳನ್ನ ಆ ಒಂದು ಸಿನಾರಿಯೋಗೆ ನಾವು ರೆಡಿ ಮಾಡ್ಬೋದು. ಸುಮಾರು ಸರ್ತಿ ನಾವು ವಿ ಪ್ರಿಪೇರ್ ದ ಸ್ಟೂಡೆಂಟ್ಸ್ ಓನ್ಲಿ ಫಾರ್ ದ ಸಕ್ಸಸ್, ಫೇಲ್ಯೂರಿಗೆ ನಾವು ರೆಡಿ ಮಾಡಲ್ಲ. ಈ ಒಂದು ಅನಿಶ್ಚಿತತೆಯಲ್ಲಿ ನಮ್ಮ ಒಂದು ವಿದ್ಯಾರ್ಥಿಗಳನ್ನ ನಾವು ಹೇಗೆ ತಯಾರಿ ಮಾಡ್ಬೋದು, ಈ ಫೇಲ್ಯೂರ್ನ ಅವರು ಹೇಗೆ ಅಡ್ರೆಸ್ ಮಾಡ್ತಾರೆ. ಉದಾಹರಣೆಗೆ, ನನಗೆಲ್ಲೂ ಕೆಲಸ ಇಲ್ಲ ಅಥವಾ ನನ್ನ ಕೆಲಸ ಹೋಯಿತು, ನಾನು ಏನು ಮಾಡ್ಬೋದು. ಈಗ ಆಂಟ್ರಪ್ರಿನರ್ಶಿಪ್ ಆಗೋಕ್ಕೆ, ಇವಾಗ ನಾನು ಒಂದು ಆಂಟ್ರಪ್ರಿನರ್ ಆಗಬೇಕು, ಏನೋ ಒಂದು ನಾನು ಒಂದು ಕಂಪನಿ ತೆಗಿಬೇಕು ಅಥವಾ ಒಂದು ಸರ್ವಿಸ್ ಆಫರ್ ಮಾಡಬೇಕು, ಅದಕ್ಕೆ ಏನು ಒಂದು ಕೌಶಲ್ಯತೆ ಬೇಕು, ನಾವು ಸ್ಕಿಲ್ ಅಂತ ಏನು ಹೇಳ್ತೀವಿ ಅದು ಬೇಕು. ನಾವು ಯೂಶ್ವಲಿ ರೆಫರ್ ದಟ್ ಟು ಆ್ಯಸ್ ಸರ್ವೈವಲ್ ಕೋಶಂಟ್ ಅಂತ ಹೇಳ್ತೀವಿ. ಯಾವುದೇ ಒಂದು ಪರಿಸ್ಥಿತಿನಲ್ಲಿ ಒಬ್ಬ ವಿದ್ಯಾರ್ಥಿ ನನಗೇನೂ ಕೆಲಸ ಇಲ್ಲದಿದ್ರೂ ಪರವಾಗಿಲ್ಲ, ನಾನು ಬದುಕ್ತೀನಿ, ನಾನು ದುಡಿತೀನಿ, ನಾನು ಮುಂದುವರಿತೀನಿ, ನಾನು ಗ್ರೋ ಆಗ್ತೀನಿ, ನಾನು ಸಕ್ಸೀಡ್ ಆಗ್ತೀನಿ, ಆ ಒಂದು ಮೆಂಟಾಲಿಟಿಗೆ ಬೇಕಾಗಿರುವಂಥ ಒಂದು ಬ್ಯಾಕಪ್ನ ಏಮ್ಸ್ ಇನ್ಸ್ಟಿಟ್ಯೂಟ್ಸ್ ತನ್ನ ಒಂದು ಪ್ರೋಗ್ರಾಮ್ಗಳಿಂದ, 8 ಪ್ರೋಗ್ರಾಮ್ಗಳಿದೆ, ನಾನೀಗಾಗಲೇ ಹೇಳ್ದಂಗೆ UG ಮತ್ತು PG ಪ್ರೋಗ್ರಾಮ್ಗಳಿದೆ. ಅದರ ಮೂಲಕ ನಮ್ಮ ವಿದ್ಯಾರ್ಥಿಗಳನ್ನ ನಾವು ರೆಡಿ ಮಾಡ್ತೀವಿ. ಈಗಿಂದಕ್ಕಷ್ಟೇ ಅಂತಲ್ಲ, ಮುಂದೆ ಬರೋವಂಥ ಎಂಥದೇ ಅನಿಶ್ಚಿತತೆಗಳಾಗಲಿ, ಯಾವುದೇ ರೀತಿ ನ್ಯಾಚುರಲ್ ಕೆಲಾಮಿಟೀಸ್ ಆಗಲಿ ಅಥವಾ ಆರ್ಟಿಫಿಷಿಯಲ್ ಕೆಲಾಮಿಟೀಸ್ ಆಗಲಿ, ನಮ್ಮ ವಿದ್ಯಾರ್ಥಿಗಳು ತಯಾರಾಗಿರ್ತಾರೆ. ಇದನ್ನು ಅವ್ರಿಗೆ ಹೋಲಿಸ್ಟಿಕ್ ಎಜುಕೇಷನ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ಕೊಡಲಿಕ್ಕೆ ನಮ್ಮಲ್ಲಿ ಸೆಂಟರ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್, ಸೆಂಟರ್ ಆಫ್ ಆಂಟ್ರಪ್ರಿನರ್ಶಿಪ್ ಇದೆ, ಸೆಂಟರ್ ಫಾರ್ ಕಮ್ಯುನಿಟಿ ಸರ್ವಿಸಸ್ ಇದೆ, ಸೆಂಟರ್ ಫಾರ್ ಸಸ್ಟೈನಬಿಲಿಟಿ ಇದೆ, ಸ್ಟೂಡೆಂಟ್ ಡೆವಲಪ್ಮೆಂಟ್ ಇದೆ, ರಿಸರ್ಚ್ ಇದೆ. ಸೊ ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಏಮ್ಸ್ ಇನ್ಸ್ಟಿಟ್ಯೂಟ್ಸ್ನಲ್ಲಿ ಯಾವುದೇ ರೀತಿ ಕುಂದುಕೊರತೆಗಳಿಲ್ಲ. ಅವ್ರನ್ನ ಗೈಡ್ ಮಾಡಲಿಕ್ಕೆ, ಮೆಂಟೋರ್ ಮಾಡಲಿಕ್ಕೆ ಎಲಿಜಿಬಲ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿಗಳಿದ್ದಾರೆ. ಆಯಿತಾ, ಒಂದು ಸ್ಟೂಡೆಂಟ್ಸ್ ಮನಸ್ಥಿತಿಗೆ ಯಾವ ರೀತಿ ಬೇಕು, ಅವ್ರಿಗೆ ಯಾವ ರೀತಿ ಹೇಳಿದ್ರೆ ಅರ್ಥ ಆಗುತ್ತೆ, ಆ ಥರ ನಮ್ಮ ಶಿಕ್ಷಕರಿದ್ದಾರೆ. ಸೊ ಹಾಗಾಗಿ ನಿಮ್ಮಲ್ಲಿ ವಿನಂತಿ ಏನೆಂದರೆ, ಒಂದು ಸರ್ತಿ ಬಂದು ಮಾತಾಡಿ, ನಮ್ಮ ಫ್ಯಾಕಲ್ಟಿ ಜೊತೆ, ನಮ್ಮ ಟೀಮ್ ಜೊತೆ ಮಾತಾಡಿ. ಸೊ ಯು ವಿಲ್ ನೆವರ್ ಬಿ ಡಿಸಪಾಯಿಂಟೆಡ್. ಓಕೆ, ಮನುಷ್ಯನ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂದರೆ ಶಿಕ್ಷಣ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನೀವು ಯಾವ ಕೋರ್ಸನ್ನು ಮಾಡ್ಕೊಳ್ಳೋದ್ರಿಂದ ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನುವಂತಹ ಡಿಸಿಷನ್ಗೆ ಬರಬೇಕು ಅಂದರೆ ಈ ವಿದ್ಯಾಪೀಠಗೆ ಬರೋದ್ರಿಂದ ನೀವು ನಿಮ್ಮ ಡಿಸಿಷನ್ ಮೇಕರ್ ಆಗಬಹುದು ಅಂತ. ಇನ್ನು ಸರ್, ನೀವು ಹೇಳೋದಾದರೆ ವಿದ್ಯಾಪೀಠಕ್ಕೆ ಯಾಕೆ ಬರಬೇಕು, ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ಗೆ ನಿಮ್ಮ ಸಲಹೆ ಏನು ಅಂತ? ಯಾವುದೇ ಕೋರ್ಸ್ ಓದಿದ್ರು ಏನೂ ಚಿಂತೆ ಇಲ್ಲ, ಅದ್ರ ಬಗ್ಗೆ ಹೆಚ್ಚಿನ ವಿಷಯ ಬೇಕಂದ್ರೆ ಇಂಥ ಒಂದು ಪ್ಲ್ಯಾಟ್ಫಾರ್ಮ್ ಬರಬೇಕಾಗುತ್ತೆ. ಯಾಕೆಂದರೆ ನೀವು ಅಲ್ಲಿ ಎಲ್ಲ ಥರದವ್ರನ್ನು ಭೇಟಿ ಆಗ್ತೀರಾ, ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಅವರು ಭೇಟಿ ಆಗ್ತೀರಾ, ಎಲ್ಲ ಕೋರ್ಸ್ಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಆಮೇಲೆ ನೀವು ಡಿಸೈಡ್ ಮಾಡ್ಬೋದು. ಸೊ ಒಂದೇನೆಂದರೆ, ಪೇರೆಂಟ್ಸ್ ಎಲ್ಲ ವಿಷಯದಲ್ಲೂ ಮಕ್ಕಳಿಗೆ ತುಂಬ ಪ್ರೆಷರೈಸ್ ಮಾಡ್ತಾರೆ. ನೀನು ಇದೇ ಕೋರ್ಸ್ ತಗೋ, ಇದು ತೊಗೊಂಡ್ರೆ ಮಾತ್ರ ಫ್ಯೂಚರ್ ಇರುತ್ತೆ, ಇದಾದ್ರೆ ನೀನು ಅಮೇರಿಕಾಗೆ ಹೋಗ್ಬೋದು, ಇದಾದ್ರೆ ನೀನು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೋದು, ಇದೆಲ್ಲ ಮನಸ್ಸಲ್ಲಿರುತ್ತೆ. ಅದ್ರ ಜೊತೆಗೆ ಆ ಮಗುಗೆ ತನ್ನದೇ ಆದ ಒಂದು ಆಯ್ಕೆ ಇರುತ್ತೆ, ಅದ್ರ ಬಗ್ಗೆ ಮಹತ್ವನೇ ಕೊಡಲ್ಲ. ಆ ಮಗುಗೆ ಇಂಥವ್ರ ಜೊತೆ ಸೇರಿದಾಗ ತಂದೆ ತಾಯಿ ಪಕ್ಕ ಕೂತ್ಕೊಂಡು ಆ ವಿದ್ಯಾಸಂಸ್ಥೆ ಎಕ್ಸ್ಪರ್ಟ್ ನುರಿತ ಶಿಕ್ಷಕರಿಂದ ಮಾಹಿತಿ ಪಡೆದಾಗ ಮಗುನೂ ಖುಷಿಯಾಗುತ್ತೆ, ಪೇರೆಂಟ್ಸ್ಗೂ ಖುಷಿಯಾಗುತ್ತೆ. ಈಗಿಲ್ಲ ಅಂದರೆ ಪೇರೆಂಟ್ಸ್ಗೆ ಮಗು ಒಬ್ಬರೇ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಆ ಪ್ರಾಸೆಸ್ಸಲ್ಲಿ ನಾವು ನೋಡಿದ್ದೀವಿ. ನನ್ನ 30 ವರ್ಷ ಎಕ್ಸ್ಪೀರಿಯೆನ್ಸಲ್ಲಿ ಒಂದು 10-15% ಹುಡುಗರು ಕೋರ್ಸ್ ಒಳ್ಳೆಯದೇ ಕೊಡಿಸಿರ್ತಾರೆ ಪೇರೆಂಟ್ಸು, ಆ ಮಗುಗೆ ಅದು ಇಷ್ಟ ಇರಲ್ಲ. 1 ವರ್ಷ 2 ವರ್ಷ ಆದ ತಕ್ಷಣ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡುತ್ತೆ. ಮತ್ತೆ ನಾವು ಕೌನ್ಸಿಲಿಂಗ್ ಮಾಡಿ ಕಷ್ಟಪಟ್ಟು ಇದು ಮಾಡಬೇಕಾಗುತ್ತೆ. ಆದ್ದರಿಂದ ಪೇರೆಂಟ್ಸು ಮಗುವುದು ಇಷ್ಟ ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಇಂಥ ಪ್ಲ್ಯಾಟ್ಫಾರ್ಮ್ಸ್ ಉಪಯೋಗ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ವಿದ್ಯಾಪೀಠ ನಾವು ನೋಡ್ದಂಗೆ ಇಷ್ಟು ವರ್ಷಗಳಲ್ಲಿ ಉತ್ತಮವಾದ ಸವಲತ್ತುಗಳನ್ನು ಕೊಡ್ತಾಯಿದೆ. ಎಲ್ಲ ಥರ ವೆರೈಟೀಸ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಬರ್ತಾಯಿದೆ. ಆಮೇಲೆ ನುರಿತ ಜನಗಳಿಂದ ಮಾಹಿತಿ ಕೊಡ್ತಾಯಿದ್ದಾರೆ. ಹಂಗಾಗಿ ಮಗುಗೆ ಒಂದು ಓಪನ್ ಆಗಿ ಮಾತಾಡುವ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಪೇರೆಂಟ್ಸು ಫ್ರೀಯಾಗಿ ಬಂದು ಮಾತಾಡೋದ್ರಿಂದ ಅವ್ರಿಗೂ ಅವ್ರು ಅನಿಸಿದ್ದು ಸರಿನಾ ತಪ್ಪು ಅಂತ ಅವ್ರಿಗೂ
ಜಸ್ಟಿಫೈ ಮಾಡೋಕ್ಕಾಗುತ್ತೆ. ಸೊ ದ್ಯಾಟ್ ಈ 4 ವರ್ಷ ಓದಿದ್ರೆ 40 ವರ್ಷ ಬದುಕೋಕ್ಕೆ ಎನರ್ಜಿ ಸಿಗುತ್ತಾ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹಂಗಾಗಿ ವಿದ್ಯಾಪೀಠ ಮಾಡ್ತಾ ಇರೋದು ಇಟ್ಸ್ ರಿಯಲಿ ಗ್ರೇಟ್ ಜಾಬ್. ಐ ರಿಕ್ವೆಸ್ಟ್ ಆಲ್ ಆಫ್ ದೆಮ್ ಶುಡ್ ಯುಟಿಲೈಸ್ ದಿಸ್. ಮೋರ್ ದೆನ್ ದಟ್ ಇಟ್ ಈಸ್ ಫ್ರೀ. ಸೆಕೆಂಡ್ ಒನ್, ಲಕ್ಕು ಚೆಕ್ ಮಾಡ್ಬೋದು, ನೀವು ಹೇಳ್ದಂಗೆ ಲ್ಯಾಪ್ಟಾಪು ಸಿಗ್ಬೋದು. ಸೊ ಹಂಗಾಗಿದ್ದರಿಂದ ಪೇರೆಂಟ್ಸಿಗೆ ನನ್ನ ಒಂದು ಕೋರಿಕೆ ಏನಂದರೆ, ದಯವಿಟ್ಟು ಒಂದು ದಿವಸ ಮಗುಗೋಸ್ಕರ 40 ವರ್ಷದ ಭವಿಷ್ಯಕ್ಕೋಸ್ಕರ ತಾವು ಒಂದು ದಿವಸ ಇನ್ವೆಸ್ಟ್ ಮಾಡೋಕ್ಕಾಗಲ್ವಾ? ಇದನ್ನು ಒಂದು ಟ್ರಿಪ್ ಅನ್ಕೊಳ್ಳಿ. ನನ್ನ ಪ್ರಕಾರ ವಿದ್ಯಾಪೀಠ ಮಾಡೋದು ಒಂದು ಟ್ರಿಪ್ ಥರ ಇರುತ್ತೆ ಸರ್. ಅಲ್ಲಿ ಮಾಡೋದು, ಅಲ್ಲಿ ಆರ್ಗನೈಸ್ ಮಾಡಿರೋದು, ಜನಗಳು ಬಂದಿರೋದು, ಆ ಅನೌನ್ಸ್ಮೆಂಟ್ಸು, ಆ ಎಲ್ಲ ರೀತಿ ಹುಡುಗರು, ಅಲ್ಲಿಯೂ ಕೆಲವು ವಿದ್ಯಾರ್ಥಿಗಳು ವಾಲಂಟಿಯರ್ಸ್ ಆಗಿ ಬಂದಿರ್ತಾರೆ ಇನ್ಸ್ಟಿಟ್ಯೂಷನಿಂದ. ನಮ್ಮದು ಸ್ಟಾಲ್ ಅಲ್ಲಿರುತ್ತೆ. ಸೊ ನಮ್ಮ ಎಕ್ಸ್ಪರ್ಟ್ಸು, ಫ್ಯಾಕಲ್ಟಿ ಎಲ್ಲರೂ ಇರ್ತಾರೆ. ಅವ್ರ ಜೊತೆ ಮಾತಾಡಿದಾಗ ಅವ್ರಿಗೆ ಮುಕ್ತವಾಗಿ ಮಾಹಿತಿ ಸಿಗುತ್ತೆ, ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಐ ಆಮ್ ಶ್ಯೂರ್ ಈ ಥರದ್ದು ಬಂದಾಗ ಅವರು ಜೀವನದಲ್ಲಿ ಯಾವತ್ತೂ ರಿಗ್ರೆಟ್ ಆಗಲ್ಲ. ನಾವೊಂದು ಒಳ್ಳೆ ಕೆಲಸ ಮಾಡಿದ್ವಿ ಅಂತ. ಯಾವುದೇ ಒಂದು ಒಳ್ಳೇದಾಗಬೇಕಾದ್ರೆ ಒಂದು ಒಳ್ಳೆ ಜಾಗದಿಂದ ಶುರುವಾಗಬೇಕು. ನನಗನ್ಸುತ್ತೆ ವಿದ್ಯಾಪೀಠ ಇಸ್ ಅ ರೈಟ್ ಪ್ಲೇಸ್ ಟು ಸ್ಟಾರ್ಟ್. ಟೇಕ್ ಇಟ್ ಆಸ್ ಅ ರೈಟ್ ಸ್ಪಿರಿಟ್. ಐ ಆಮ್ ಶ್ಯೂರ್ ಯು ಆರ್ ಗೋಯಿಂಗ್ ಟು ಸಕ್ಸೀಡ್ ಇನ್ ಲೈಫ್ ಅಂತ. ಸರ್, ಈಗ ನೀವು ಹೇಳೋದಾದರೆ ತಮ್ಮ ವೀಕೆಂಡ್ನ ಬದಿಗಿಟ್ಟು ಮಜಾ ಮಾಡೋದು ಬಿಟ್ಟು ವಿದ್ಯಾಪೀಠಕ್ಕೆ ಯಾಕೆ ಬರಬೇಕು ಅಂತ? ಮಕ್ಕಳಿಗೆ ವಿಷಯ ಸಿಗ್ತದೆ. ಈಗ ನಮಗೆ ಗೊತ್ತು, ಎಲ್ಲ ಒಂದು ಕಡೆ ಗೂಗಲ್ ಮಾಡಿದ್ರು ಅಥವಾ ಇನ್ಯಾವುದೋ ಒಂದು ಸೋರ್ಸ್ಗಳಿಂದ ಅವ್ರಿಗೆ ವಿಷಯ ಸಿಗ್ಬೋದು, ಅಥವಾ ಸ್ನೇಹಿತರಿಂದ ಸಿಗ್ಬೋದು. ಆದರೆ ಸ್ವತಃ ಖುದ್ದಾಗಿ ಅಲ್ಲಿ ಬಂದು ಸಂಸ್ಥೆಯವರ ಮುಖ್ಯಸ್ಥರ ಜೊತೆಗೆ ಅಲ್ಲಿ ವೆನ್ ದೇ ಇಂಟ್ರ್ಯಾಕ್ಟ್ ಆ್ಯಂಡ್ ವೆನ್ ದೇ ಗೆಟ್ ಸಮ್ ಇನ್ಫಾರ್ಮೇಷನ್, 10-15 ಸಂಸ್ಥೆಗಳನ್ನು ಅವರು ವಿಸಿಟ್ ಮಾಡಿದವಾಗ ಅಥವಾ ಅಲ್ಲಿಗೆ ಭೇಟಿ ಕೊಟ್ಟವಾಗ, ಅಲ್ಲಿಂದ ಒಂದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿದವಾಗ ಈ 10ರಲ್ಲಿ ಯಾವುದು ಒಳ್ಳೆಯದು, ನನಗೆ ಸೂಟ್ ಆಗುತ್ತೆ ಅನ್ನೋದನ್ನು ಒಂದು ವ್ಯವಸ್ಥಿತವಾಗಿ ಯೋಚನೆ ಮಾಡಲಿಕ್ಕೆ ಅವ್ರಿಗೊಂದು ಅವಕಾಶ ಸಿಗ್ತದೆ. ದೇ ವಿಲ್ ಗೆಟ್ ಇನ್ಪುಟ್. ಸೊ ರಾದರ್ ದೆನ್ ಗೆಟಿಂಗ್ ಕನ್ಫ್ಯೂಸ್ಡ್ ಇನ್ಫಾರ್ಮೇಷನ್. ಸೊ ಇಂಥ ಒಂದು ಪ್ಲ್ಯಾಟ್ಫಾರ್ಮ್ಗೆ ಬಂದರೆ, ವಿದ್ಯಾಪೀಠದಂಥ ಒಂದು ಕಾಮನ್ ವೆನ್ಯೂಗೆ ಬಂದು ಅವರು ವೆನ್ ದೇ ಟ್ರೈ ಟು ಕಲೆಕ್ಟ್ ದ ಇನ್ಫಾರ್ಮೇಷನ್, ಸೊ ಪ್ರಾಯಶಃ ಅದು ತುಂಬ ಅನುಕೂಲ ಆಗ್ತದೆ. ಆಮೇಲೆ ಇರುವ ಒಂದು ಮನಸ್ಸಿನಲ್ಲಿ ಏನೊಂದು ತಳಮಳ ಇರ್ತದಲ್ಲ, ಕನ್ಫ್ಯೂಷನ್ ಸ್ಟೇಟ್ಸ್, ಅದನ್ನು ಆದಷ್ಟು ಕಡಿಮೆ ಮಾಡ್ಬೋದು. ಇರುವ ಒಳ್ಳೆಯ ವಿಷಯವನ್ನು ಕಲೆ ಹಾಕ್ಕೊಂಡು ಅದರಿಂದ ತಮ್ಮ ಜೀವನ ರೂಢಿಸಿಕೊಳ್ಳಲಿಕ್ಕೆ ಒಂದು ಅನುಕೂಲಕರವಾದ ದಾರಿ ಸಿಕ್ಕಿದಾಗ ಆಗುತ್ತದೆ. ಓಕೆ ಸರ್, ನಿಮ್ಮ ಪ್ರಕಾರ ವಿದ್ಯಾಪೀಠಕ್ಕೆ ಯಾಕೆ ಬರಬೇಕು ಅಂತ? ಓಕೆ, ನಮ್ಮಲ್ಲಿ ಏನು ಮಾಡ್ತೀವಿ, ಸಾಮಾನ್ಯ ಏನೋ ಒಂದು ಪರ್ಚೇಸ್ ಮಾಡಬೇಕಾದ್ರೆ ಅದೊಂದು ಮೊಬೈಲ್ ಫೋನ್ ಇರ್ಬೋದು, ಒಂದು ಲ್ಯಾಪ್ಟಾಪ್ ಇರ್ಬೋದು, ಅಥವಾ ಒಂದು ಸಾಮಾನ್ಯ ಬಟ್ಟೆ ಇರ್ಬೋದು, ಒಂದು ಶರ್ಟು, ಟ್ರೌಸರು, ಅಥವಾ ಒಂದು ಬ್ಲೇಸರು, ಏನೋ ಒಂದು ಇರ್ಬೋದು. ಸೊ ನಾವು ಸಾಮಾನ್ಯ ಏನು ಮಾಡ್ತೀವಿ, ನಮ್ಮ ಒಂದು ಆ್ಯಪ್ಗಳೇನಿರ್ತವೆ, ಅದು ಅಮೆಝಾನ್ ಆಗಿರ್ಬೋದು, ನೈಕಾ ಆಗಿರ್ಬೋದು, ಯಾವುದೋ ಒಂದು ಅದರಲ್ಲಿ ನಾವು ನೋಡಿ ಏನೋ ಒಂದು ಸೆಲೆಕ್ಟ್ ಮಾಡಿಟ್ಟಿರ್ತೀವಿ. ಆಮೇಲೆ ನಮಗೊಂದು ಡೌಟ್ ಬರುತ್ತೆ, ಇದು ಸೈಜ್ ಆಗುತ್ತಾ ಇಲ್ವಾ, ಅಥವಾ ಇದು ನನಗೆ ಸೂಟ್ ಆಗುತ್ತಾ ಇಲ್ವಾ. ಅವಾಗ ಏನು ಮಾಡ್ತೀವಿ, ನಾವೊಂದು ಸೂಪರ್ ಮಾರ್ಕೆಟಿಗೆ ಹೋಗ್ತೀವಿ. ಒಂದು ಶೋರೂಮಿಗೆ ಹೋಗಲ್ಲ, ಸಾಮಾನ್ಯ ಒಂದು ಸೂಪರ್ ಮಾರ್ಕೆಟಿಗೆ ಹೋಗ್ತೀವಿ. ಯಾಕೆ? ಅಲ್ಲಿ ಎಲ್ಲ ಬ್ರ್ಯಾಂಡ್ಗಳಿರ್ತವೆ, ಎಲ್ಲ ವೆರೈಟಿಗಳಿರ್ತವೆ, ಎಲ್ಲ ಮೇಕ್ಗಳಿರ್ತವೆ. ಸೊ ಅಲ್ಲಿ ಒಂದೊಂದೇ ನೋಡಿ, ನಾನು ಇದನ್ನು ನೋಡಿದ್ದೀನಿ, ಫೈನಲೈಸ್ ಮಾಡಿದ್ದೀನಿ, ಅಲ್ಲೋಗಿ ಒಂದು ಡೆಮೋ ತೊಗೋತೀನಿ. ಅದಾದಮೇಲೆ ಅದಕ್ಕಿಂತ ಚೆನ್ನಾಗಿರೋದು ಇನ್ಯಾವುದಾದ್ರೂ ಇದೆಯಾ, ಅಥವಾ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇನ್ಯಾವುದಾದ್ರೂ ಇದೆಯಾ, ಅಥವಾ ಇನ್ನೂ ತುಂಬ ಚೆನ್ನಾಗಿ ಅದೇ ಒಂದು ಬೆಲೆಗೆ ನಮಗೆ ಒಳ್ಳೆ ಫೀಚರ್ ಇರುವಂಥದ್ದು ಯಾವುದಾದ್ರೂ ಇದೆಯಾ, ಅದೆಲ್ಲ ನಾವು ಒಂದು ಇವ್ಯಾಲ್ಯೂಯೇಟ್ ಮಾಡ್ತೀವಿ, ಒಂದು ಅನಲೈಸ್ ಮಾಡ್ತೀವಿ. ಯಾರಿಗೆ ಗೊತ್ತು, ಅಲ್ಲಿ ನಮಗೆ ನಾವು ಇಲ್ಲಿ ಏನು ಆನ್ಲೈನ್ ನೋಡಿದ್ದೀವಿ ಅದಕ್ಕಿಂತ ನಮಗೊಂದು ಒಳ್ಳೆಯ ಒಂದು ಆಫರ್ ಸಿಗ್ಬೋದು ಅಲ್ಲಿ. ವಿದ್ಯಾಪೀಠ ಕೂಡ ಹಾಗೇನೆ. ನೀವುಗಳು ಇದೊಂದು ನಾನು ಪ್ರೋಗ್ರಾಮ್ ತೊಗೊತೀನಿ, ನಾನು ಇಂಜಿನಿಯರಿಂಗ್ ಹೋಗ್ತೀನಿ, ನಾನು BBA ಮಾಡ್ತೀನಿ, BCom ಮಾಡ್ತೀನಿ, ಏನೋ ಒಂದು ಡಿಸೈಡ್ ಮಾಡಿರ್ತೀರ. ಇಂಥ ಕಾಲೇಜಲ್ಲಿ ಓದ್ತೀನಿ, ಇಂಥ ಕಾಲೇಜಲ್ಲಿ ಮಾಡ್ತೀನಿ, ಅಥವಾ ಇಂಥ ಒಂದು ಟೈಪ್ ಆಫ್ ಕಾಲೇಜಲ್ಲಿ ಮಾಡ್ತೀನಿ ಅಂತ ಇರುತ್ತೆ. ಸೊ ನೀವು ವಿದ್ಯಾಪೀಠಕ್ಕೆ ಬಂದಾಗ ಏನಾಗುತ್ತೆ, ನೀವು ಅಲ್ಲಿ ಪ್ರತ್ಯಕ್ಷವಾಗಿ ಅಲ್ಲಿ ಆ ಕಾಲೇಜ್ ರೆಪ್ರೆಸೆಂಟೇಟಿವ್ಸ್ಗಳ ಹತ್ರ ಮಾತಾಡ್ಬೋದು. ನೀವು ಅಲ್ಲಿ ಅವ್ರು ಏನು ಒಂದು ನಿಮಗೆ ಬೆನಿಫಿಟ್ ಕೊಡ್ತಾರೆ ಕೇಳ್ಬೋದು. ಸೊ ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀರ ಅದಕ್ಕಿಂತ ಒಂದು ಜಾಸ್ತಿ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ, ಒಂದು ಕ್ಲಾರಿಟಿ ಸಿಗುತ್ತೆ, ನೀವು ಏನು ಮಾಡಿದ್ರೆ ನಿಮಗೆ ಸಕ್ಸಸ್ಫುಲ್ ಇರುತ್ತೆ. ಎಷ್ಟೋ ಸರ್ತಿ ನಮ್ಮ ಸ್ನೇಹಿತರು ಹೇಳ್ದಂಗೆ ಪೋಷಕರ ಒಂದು ಫೋರ್ಸಿಂದ ನಾವು ಬೇರೆ ನಮಗೆ ಬೇಕಾಗಿಲ್ಲದೆ ಇರೋದು ಅಥವಾ ಇಷ್ಟ ಇಲ್ಲದೆ ಇರೋವಂಥ ಒಂದು ಪ್ರೋಗ್ರಾಮ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಆದರೆ ನೀವು ವಿದ್ಯಾಪೀಠಕ್ಕೆ ಬಂದಾಗ ನಿಮಗೆ ಅಲ್ಲಿ ದಾರಿದೀಪವಾಗಿ ಇಷ್ಟೊಂದು ಇನ್ಸ್ಟಿಟ್ಯೂಟ್ಗಳಿಂದ ಅಥವಾ ವಿದ್ಯಾಸಂಸ್ಥೆಗಳಿಂದ ಮಾರ್ಗದರ್ಶಿಗಳು ಬಂದಿರ್ತಾರೆ, ನಿಮಗೆ ಗೈಡೆನ್ಸ್ ಮಾಡ್ತಾರೆ. ಸೊ ಹಾಗಾಗಿ ಒಂದು 2 ಅವರು 3 ಅವರು ನಿಮ್ಮ ಒಂದು ವೀಕೆಂಡಲ್ಲಿ ಟೈಮ್ ತೊಗೊಂಡು ಬನ್ನಿ. ವಿದ್ಯಾಪೀಠ ನಿಮಗೆ ಯಾವತ್ತೂ ನಿರಾಶೆಗೊಳಿಸಲ್ಲ. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಸಾಕಷ್ಟು ಇನ್ಫಾರ್ಮೇಷನನ್ನು ಕೊಟ್ರಿ, ಧನ್ಯವಾದ ನಿಮಗೆಲ್ಲ. ವೀಕ್ಷಕರೇ, ಇನ್ನು ಈ ವಿದ್ಯಾಪೀಠದಲ್ಲಿ
KA ಗೈಡೆನ್ಸ್ ಮಾಡೋದಕ್ಕೆ 2 ದಿನ ಸಹ ಅವೈಲೇಬಲ್ ಇರ್ತಾರೆ. ನಿಮಗೆ CET ಸೀಟ್ ಆಯ್ಕೆ ಹೇಗೆ ಮಾಡ್ಕೊಳ್ಬೇಕು, ಕೌನ್ಸಿಲಿಂಗ್ ಯಾವ ರೀತಿ ಇರುತ್ತೆ, ಈ ಬಗ್ಗೆ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಈಗ ಬಹಳಷ್ಟು ಜನ ಯಾವುದಾದ್ರು ಕೋರ್ಸ್ ತಗೊಂಡು ನಾನು ಈ ಕೋರ್ಸ್ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ ಅಂತ ರಿಗ್ರೆಟ್ ಮಾಡಿರೋರಿದ್ದಾರೆ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರೋರಿದ್ದಾರೆ. ಅಂಥ ಸಾಲಿನಲ್ಲಿ ನೀವು ನಿಲ್ಲಬೇಡಿ. ಅದಕ್ಕೆ ನೀವು ವಿದ್ಯಾಪೀಠಗೆ ಬರೋದ್ರಿಂದ ನಿಮಗೆ ಯಾವುದು ಪ್ರಾಪರ್, ನಾನು ಮುಂದೆ ಹೋಗಬೇಕು ಅಂದರೆ, ಸಕ್ಸಸ್ಫುಲ್ ಆಗಬೇಕು ಅಂದರೆ ಯಾವ ಕೋರ್ಸನ್ನು ನಾನು ಮಾಡಬೇಕು ಅನ್ನುವಂತಹ ಗೈಡೆನ್ಸ್, ನಿಮಗೆ ಪ್ರಾಪರ್ ಗೈಡೆನ್ಸ್ ನಿಮಗೆ ಈ ವಿದ್ಯಾಪೀಠದಲ್ಲಿ ಸಿಗುತ್ತೆ ಅನ್ನುವಂತಹ ಭರವಸೆಯನ್ನು ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ TV.